ಯಾವ ತರ ಶೇಪ್ ಅಲ್ಲಿ ಇದೆ? ಕ್ಯೂಬಾಯ್ಡ್. ಮಾಡೋದು ಫುಲ್ ವುಡನ್. ಯಾವುದು ಕೆಳಗಡೆ ಜಾಯಿನ್ ಮಾಡಿಲ್ಲ ನೋಡಿ. ಎಲ್ರೂ ಇಲ್ಲಿ ನೋಡಿ ಒಂದ್ ನಿಮಿಷ. ನೋ, ಮರದ ತುಂಡಿನ ಈ ತರ ಇರೋದು ಯಾವ ಶೇಪ್ ಅಲ್ಲಿ ಇದೆ ಇದು? ಬರ್ಕೊಂಡ್ಬಿಡಿ ಕ್ಯೂಬಾಯ್ಡ್. ಇವಾಗ ಇನ್ನೊಂದು ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಯಾಕಂದ್ರೆ ಬಂದ್ಬಿಡ್ತಾ ಇತ್ತು, ಆದ್ರೆ ಹಂಗ್ ಮಾಡಿಲ್ಲ ನಾನು. ಇಲ್ಲಿ ಏನ್ ಮಾಡಿದೀನಿ, 4 ಹೋಲ್ ಮಾಡ್ಬಿಟ್ಟಿದೀನಿ. ತುತ್ತು ಮಾಡಿದೀನಿ, ಅದನ್ನೇ ಮಾಡಿದೀನಿ. ಅರ್ಥ ಆಯ್ತಾ? ಯಾವ ತರ ಮಾಡಿದೀನಿ ಅಂದ್ರೆ ಪೆನ್ನಿಡಕ್ಕೆ ಕೋನ್ ತರ ಮಾಡಿದ್ ನೋಡಿ. ಇಲ್ಲಿಂದ ಮೇಲಿಂದ ಹಿಡಿದು 1 2 3 4 ಎಷ್ಟು ತೂಕ ಮಾಡಿದೀನಿ? 4. ಇಲ್ಲಿ ಏನ್ ಮಾಡ್ಬೋದು ನೀವು? ಇಡ್ಬೋದು. ಏನ್ನ ಎಲ್ಲಿ? ಅದನ್ನ ಇವಾಗ ನೋಡಿ, ಅದನ್ನ ತೆಗೆದಾಕ್ಬಿಟ್ರೆ ಮಿಕ್ಕಿರೋದು ಎಷ್ಟಿದೆ ವಾಲ್ಯೂಮ್ ಅಂತ ಫೈಂಡ್ ಮಾಡಬೇಕು. ಉಡಿ ಉಡ್ಡಿತ್ತಲ್ಲಕ್ಕ, ಡ್ರಿಲ್ಲಿಂಗ್ ಮಿಷನ್ ಈಗ ತೆಗೆದ್ಬಿಟ್ಟು ಇವಾಗ ರಿಮೈನಿಂಗ್ ವಾಲ್ಯೂಮ್ ಎಷ್ಟಿದೆ ಏನ್ ಫೈಂಡ್ ಮಾಡ್ತೀರಾ? ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ minus 4 times the volume of cone. ಅದೇ ದಡ್ತಾನ, ಅದನ್ನೇ ದಡ್ರು ನೀವು. ಕ್ಯೂಬಾಯ್ಡ್ ವಾಲ್ಯೂಮ್ ಅಲ್ಲಿ ಯಾವನ್ನ ತೆಗೆದಾಕಿದ್ ನಾವು ಏನ್ ಡ್ರಿಲ್ ನೋಟ್ ಮಾಡಿದ್ದು? ಆ ವುಡ್ ಐತೆ ಇಲ್ಲಿ ಇವಾಗ. ವಾಲ್ಯೂಮ್ ಅಂದ್ರೆ ಅದ್ರೊಳಗಿರೋ ವುಡ್ ಫುಲ್ ವುಡ್ ಇತ್ತು. ಅದ್ರಲ್ಲಿ ಪೆನ್ ಇಡಕ್ಕೆ ಎಲ್ಲಿ ಜಾಗ ಇತ್ತು? ಗಿಡಕ್ಕೆ ಜಾಗ ಬೇಕು ತಾನೆ, ಅದಕ್ಕೆ ಮಾಡಿದ್ವಿ. ಏನ ತೂತು. ಇವಾಗ ಇಡ್ಬೋದು ಈಸಿಯಾಗಿ. ಯಾಕೆ ಏನಾಗೈತೆ? ಎಸ್, ವಾಲ್ಯೂಮ್ ಇದು. ವಾಲ್ಯೂಮ್ ರಿಮೈನಿಂಗ್ ವಾಲ್ಯೂಮ್ ಇದು ನೋಡು. ನೋಡಕ್ಕ ಇಲ್ಲಿ ಇದು ಫುಲ್ ಟೇಬಲ್ ವಾಲ್ಯೂಮು. ಅದಲ್ಲ ಎಲ್ಲ ಒಂದಷ್ಟು ಅಗದು ಬಿಸಾಕಿದ್ರೆ ಅದು ಅಗ್ದಿರೋದು ಹೋಯ್ತು, ಮಿಕ್ಕಿರೋದೇನು? ಅಗ್ದಿರೋದನ್ನ ಸಬ್ಟ್ರಾಕ್ಟ್ ಮಾಡು. ಟೋಟಲ್ ಟೇಬಲ್ ವಾಲ್ಯೂಮ್ ಅಲ್ಲಿ ಅಗದು ಬಿಸಾಕದ್ನಲ್ಲ, ಇಲ್ಲೆಲ್ಲ ತೂತುಗಳು ಮಾಡಿದ 5-6 ತೂತು ತೆಗೆದಾಕು. ರಿಮೈನಿಂಗ್ ವಾಲ್ಯೂಮ್ ಇನ್ ಟೇಬಲ್. ಹಂಗೆ ಇಲ್ಲಿ ಕ್ಯೂಬಾಯ್ಡ್ ಇತ್ತ, ಏನಿತ್ತು? ನೀಟಾಗಿ ಇತ್ತು ಕ್ಯೂಬಾಯ್ಡ್. ಅದನ್ನ ಪೆನ್ಸ್ಟೇನ್ ಮಾಡ್ಕೊಳ್ಳೋಣ ಅಂತ ನಾನೇನ್ ಮಾಡಿದೀನಿ, 4 ಅಗದು ಬಿಟ್ಟು ಅದು ಅಗದು ಬಿಟ್ಟು ಬಿಸಾಕ್ತೀನಿ. ಅದನ್ನ ಇಟ್ಕೊಂಡಿರ್ತೀನ, ಅದು ಹೋಯ್ತಲ್ಲ, ಮಿಕ್ಕಿರೋದು ಏನಿದೆ ವಾಲ್ಯೂಮ್ ಅಂತ ಫೈಂಡ್ ಮಾಡ್ಬೇಕು. ಅಂದ್ರೆ ಏನ್ ಮಾಡ್ಬೇಕು? ಮುಂಚೆ ಏನಿತ್ತು ಕ್ಯೂಬಾಯ್ಡ್, ಏನ್ ತೆಗೆದಾಕ್ದೆ ನೀನು? ಎಷ್ಟು ಕೋನ್ ತೆಗೆದಾಕ್ದೆ? ಸಬ್ಟ್ರಾಕ್ಟ್ ಮಾಡಿ ಮಾಡಿದ್ರೆ ರಿಮೈನಿಂಗ್ 6 ಸಬ್ಟ್ರಾಕ್ಟ್ ಮಾಡಬೇಕು. ಸೊ ವಾಲ್ಯೂಮ್ ಆಫ್ ಪೆನ್ ಸ್ಟ್ಯಾಂಡ್ ಹೇಳಿ, ಏನ್ ಫಾರ್ಮುಲಾ? ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಮೈನಸ್ ವಾಲ್ಯೂಮ್ ಆಫ್ 4 ಟೈಮ್ಸ್ ಅರ್ಥ ಆಯ್ತಾ? ವುಡ್ ತಂದೆ ಕ್ಯೂಬಾಯ್ಡ್ ತರ ಇತ್ತು. ಕ್ಯೂಬಾಯ್ಡ್ ವಾಲ್ಯೂಮ್ ಬೇಕಾದ್ರೆ ಫುಲ್ ಬಂದ್ಬಿಡ್ತಾ ಇತ್ತು. ಫುಲ್ ಐತೆ ಇವಾಗ ನನ್ನ ಹತ್ರ. ಏನ್ ಮಾಡಿದೀನಿ ನಾನು? 4 ಎಗರ್ಸಿದ್ದೀನಲ್ಲ, ಏನ್ ಎಗರ್ಸಿದೀನಿ? ಕೋನು. ಅದನ್ನ ಸಬ್ಟ್ರಾಕ್ಟ್ ಮಾಡು, ರಿಮೈನಿಂಗ್ ಇಲ್ಲಿ ಇರುತ್ತೆ. ರಿಮೈನಿಂಗ್ ಅವ್ರು ಕೇಳಿದ್ರು. ಅಂಡರ್ಸ್ಟುಡ್? ಸೊ ವಾಲ್ಯೂಮ್ ಆಫ್ ಪೆನ್ ಸ್ಟ್ಯಾಂಡ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಮೈನಸ್ ಎಷ್ಟು ಕೋನ್ ಇದೆ? 4 ಇಂಟು ವಾಲ್ಯೂಮ್ ಆಫ್ ಕೋನ್. ನೋಡಿ, ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ is length into breadth into minus 4 into ವಾಲ್ಯೂಮ್ ಆಫ್ ಕೋನ್ ಎಷ್ಟಾಗುತ್ತೆ ಹೇಳಿ? Anybody have any doubt in this? ನೋಡಿ, ಇದು L into B into H ಕ್ಯೂಬಾಯ್ಡ್, ಅದರದ್ದು 4 into 1/3 pi r square. ಇದೆಲ್ಲ ಯಾಕೆ ಕೊಟ್ಟಿದ್ದಾರೆ? ಕ್ಯೂಬಾಯ್ಡ್ ಲೆಂತ್, ಬ್ರೆಡ್ತ್, ಹೈಟ್ ಬೇಕು. ಇದಕ್ಕೆ ರೇಡಿಯಸ್, ಹೈಟ್ ಬೇಕು, ಎಲ್ಲ ಕೊಟ್ಟಿದ್ದಾರೆ. ನೀನೇನು ತಲೆ ಕೆಡಿಸ್ಕೊಂಡಷ್ಟೇ ಇಲ್ಲ. ಎಷ್ಟು? 15 10 3.5. ಈ ಕಡೆ ರೇಡಿಯಸ್ ಕೊಟ್ಟಿದ್ದಾರೆ 0.5. ಹೈಟ್ ಅಂದ್ರೆ ಡೆಪ್ತ್ ಎಷ್ಟು? ಡೆಪ್ತ್ ಅಂಡ್ ಹೈಟ್ ಬೋತ್ ಆರ್ ಸೇಮ್. ಕೆಳಗಡೆಯಿಂದ ಮೇಲ್ ನೋಡಿದ್ರೆ ಹೈಟ್, ಮೇಲಿಂದ ಕೆಳಗೆ ನೋಡಿದ್ರೆ ಡೆಪ್ತ್. ನಾವು ಇಲ್ಲಿಂದ ನೋಡ್ತಾ ಇದ್ದೀವಿ ಒಳಗಡೆ, ಅದಕ್ಕೆ ಡೆಪ್ತ್. ಇದನ್ನ ಇದ್ರ ವಾಲ್ಯೂಮ್ 4 ವಾಲ್ಯೂಮ್ ನ ನಮ್ಗೆ ಇರೋ ವುಡ್ ಅಲ್ಲಿ ತೆಗೆದಾಕಿದ್ರೆ ರಿಮೈನಿಂಗ್ ವಿಲ್ ಬಿ ದ ವಾಲ್ಯೂಮ್ ಆಫ್ ದ ಪೆನ್ ಸ್ಟ್ಯಾಂಡ್. ಕರೆಕ್ಟಾ? ಪೆನ್ ಸ್ಟ್ಯಾಂಡ್ ಫುಲ್ ವಾಲ್ಯೂಮ್ ಸಿಗುತ್ತೆ. ಮುಂಚೆ ಕ್ಯೂಬಾಯ್ಡ್ ಮಾತ್ರ ಇತ್ತು, ತೆಗೆದು ಬಿಸಾಕಿದ್ನಲ್ಲ, ತೆಗೆದು ಬಿಸಾಕಿದ್ರೆ ಸಬ್ಟ್ರಾಕ್ಟ್ ಮಾಡು, ರಿಮೈನಿಂಗ್ ಸಿಗುತ್ತೆ. ಅದಕ್ಕೆ ತೆಗೆದು ಬಿಸಾಕಿದ್ರೆ ಮೈನಸ್. ಇವಾಗ ಲೆಂತ್ ಎಷ್ಟು? 50 into 10 into 3.5 minus 4 1s 4/3 5 ಅಂದ್ರೆ ಎಷ್ಟು? ಏನಾದ್ರು ಹೇಳೋರಾ?
22 by 7. ನಮಗೆ ನನಗಿಲ್ವಾ 4 ಕ್ಲಾಸ್ ಇಸ್ ಮೋರ್ ಎನ್ 4 ಕ್ಲಾಸ್ ಫಾರ್ಮುಲಾ 1 ಕ್ಲಾಸ್ ಸ್ಲೋವಾಗಿ ಹೋಗುತ್ತೆ ನಾನು ಫಾರ್ಮುಲಾ ಮಾಡಕ್ಕೆ 1 ಕ್ಲಾಸ್ ಎರಡು ಪೀರಿಯಡ್ ಅಲ್ಲಿ ಒಂದು ಎಕ್ಸರ್ಸೈಸ್ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಈಸಿ ರೇಡಿಯಸ್ ಎಷ್ಟು 0.5 ಇಂಟು 0.5 ಎಚ್ ಎಷ್ಟು 1.4 ಏನು ಡೌಟ್ ಇನ್ ದಿಸ್ ನೋಡಿ ಎಷ್ಟು ಸಕದ ಹೊಡ್ತೀನಿ ಈಗ ಇದು ನೋಡಿದ್ರೆ ಇವನು ಯುವಿ ಕಲ್ಪಿಸ್ ಅದೇನಿಲ್ಲ ನೋಡಿ ಈ ಟೆನ್ಗೆ ಈ ಪಾಯಿಂಟ್ ಇರುತ್ತಾ ನಿಮ್ಗೆ ಹಳೆ ಡೈಲಾಗ್ ಬೇಕಾ ನೋಡಿ ಈ ಝೀರೋ ಅದೇ ಈ ಪಾಯಿಂಟ್ ಝೀರೋ ನಾವು ಹಿಂಗೆ ಹೇಳ್ಕೊಟ್ರೆ ಈ 2 0 ಇದ್ರೆ 2 ಪಾಯಿಂಟ್ ಇದ್ರೆ ಹೇಗೆ ಹೋಗ್ತಾ 1 ಪಾಯಿಂಟ್ ಇದ್ರೆ 1 0 ಇದ್ರೆ ಹೇಗೆ ಹೋಗ್ತದೆ ಬರೆಯಂಗಿಲ್ಲ ಈಗ ನೋಡು 1 ಪಾಯಿಂಟ್ ಇರೋದ್ಮೇಲೆ 1 ಏನು ಅವಶ್ಯಕತೆ ಇಲ್ಲ ಐ ನೋಡು ಮೈನಸ್ 4/3 ಇದು ನೋಡಿ ಕ್ಯಾನ್ಸಲ್ ಮಾಡ್ಬೋದು 7 1s 7 0 ಪಾಯಿಂಟ್ ಇದನ್ನ ಇದು ಕ್ಯಾನ್ಸಲ್ ಆಯ್ತಾ 22 ನ ಹಿಂಗೆ ಬರಿ 7 ಎದುರು ಹೋಯ್ತಲ್ಲ ಇಂಟು ಇದನ್ನ ಏನ್ ಮಾಡ್ಕೊಂತೀಯ ಅರ್ಧ ಅಂದ್ರೆ ಎಷ್ಟು 1.2 ಇದು ಎಷ್ಟು 1.2 ಇದು 2/10 ನೋಡ್ರ ಇವಾಗ ಎಲ್ಲ ಟಕ 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 ಇರೋದು 2 1s ಈ 2 ಇಂಟು ಏನಾಯ್ತು 2 1s 2 11s ನೀನು ನೋಡಿ ನೋಡಿ ನಿನಗೆ 44/3 ಇದು 15 ನ ಮಲ್ಟಿಪ್ಲೈ ಮಾಡ್ಕೊ 15 ಇದು ಕ್ಯಾನ್ಸಲ್ ಮಾಡಂಗಿಲ್ಲ ಇದು ಸಪರೇಟ್ ಇದೆ ಅದು ಕ್ಯಾನ್ಸಲ್ ಆಗುತ್ತೆ ಬೇಡ ಹಂಗೆ ಇಲ್ಲ ಅದೇ ನೀನು ಮಿಸ್ಟೇಕ್ ಮಾಡೋದು 10 ಇದ್ರೆ ನಮ್ಗೆ ಈಸಿಯಾಗಿ ಒಂದು ಪಾಯಿಂಟ್ ಬಿಟ್ಬಿಡೋದು ಪಾಯಿಂಟ್ ಇಟ್ಬಿಡ್ಬೋದು ಕ್ಯಾನ್ಸಲ್ ಮಾಡ್ತೀವಿ ಅದು ಡಿವೈಡ್ ಮಾಡ್ಕೊಂಡು 15 5 75 7 15 is the 45 plus 7 525 minus ಇದು 44/30 ಕರೆಕ್ಟಾ ಈ 0 ಗೆ ಒಂದು ಪಾಯಿಂಟ್ ಬಂದಿದೆ ಏನು ಬಂದ್ಬಿಡುತ್ತೆ ಸೊ 525 ಮೈನಸ್ ಇದು ನೋಡಿ 0 ಇತ್ತಲ್ಲ 44.4 divided by 3 made out in this understood ಅದ್ರ ಬದಲು ಏನ್ ಬದಲು ಇವಾಗ ಏನ್ ಮಾಡ್ಬೋದು ಇದು ಕ್ಯಾನ್ಸಲ್ ಆಗುತ್ತೆ 3 1s ದಲ್ಲಿ ಇದು ಮೈನಸ್ ಐತಿ ಈ ಕಡೆ ಕ್ಯಾನ್ಸಲ್ ಇಲ್ಲಿ ಏನಿರುತ್ತೆ ಇವಾಗ ಎಲ್ಸಿಎಂ ಎಷ್ಟು ಎನಿಬಡಿ ಹ್ಯಾಸ್ ಎನಿ ಡೌಟ್ ಇನ್ ದಿಸ್ ಅಂಡರ್ಸ್ಟುಡ್ ಆರ್ ನಾಟ್ ಅರ್ಥ ಆಗ್ತಿದೆ ಅರ್ಥ ಆಗ್ತಿಲ್ವೋ ಅರ್ಥ ಆಗಿಲ್ಲ ಅಂದ್ರೆ ಕೇಳಿ 1575 ಕರೆಕ್ಟ್ 15 1 6 7 ಮೈನಸ್ 4.4 ಸಬ್ಟ್ರಾಕ್ಟ್ ಮಾಡ್ಬಿಡಿ ಎಷ್ಟು ಬರುತ್ತೆ 157 ಇಲ್ಲಿ 0 ಡಿವೈಡೆಡ್ ಬೈ 3 ಇಷ್ಟೇ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ ಇನ್ನ ಇಲ್ಲ ಡೆಸಿಬಲ್ ಬೇಕಂದ್ರೆ ಕ್ಯಾನ್ಸಲ್ ಮಾಡಿ 5 to 3.5 5 2 3.5 3 ಸೆಂಟಿಮೀಟರ್ ಕ್ಯೂಬ್ ಇಷ್ಟೇ ಕೊಟ್ಟಿರ್ತಾರೆ ಹಿಂದೆ ಗಂಟೆ ಯಾವ್ದಾದ್ರು ಮಾಡಿ ನಿಮ್ ಇಷ್ಟ. ಎನಿ ಡೌಟ್ ಇನ್ ದಿಸ್